ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಸಿರಿಸಿಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಸೇರಿದಂತೆ 6 ಜನರ ಮೇಲೆ ಮನೆಯ ಮೇಲೆ ಐಟಿ ದಾಳಿ. ಮಾಹಿತಿ ನೀಡಲು ಒಪ್ಪದ ಐಟಿ ಸಿಬ್ಬಂದಿಗಳು. ಮೋದಿ ಓರ್ವ ಒಳ್ಳೆ ನಾಟಕಗಾರ, ಇವೆಂಟ್ ಮ್ಯಾನೇಜರ್ ಎಂದ ಸಿಎಂ ಸಿದ್ದರಾಮಯ್ಯ. ಅಸ್ನೋಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಜೆಪಿ ಉಪಾಧ್ಯಕ್ಷರಿಂದ ಮಿಂಚಿನ ಮತಬೇಟೆ. ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಡಿಕೆಶಿಯಿಂದ ಘೋಷಣೆ. ಕುಮಟಾ ಮೀನು ಮಾರುಕಟ್ಟೆಯಲ್ಲಿ ಮತಬೇಟೆಯಾಡಿದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ. ಐಟಿ ದಾಳಿ ಬಗ್ಗೆ ಮಾಹಿತಿ ಇಲ್ಲ ಎಂದ ಶಾಸಕ ಆರ್ವಿಡಿ. ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಬಾಲಕ ದಿಗಂತ್ ಹೆಗಡೆ. ಮತ್ತು ದಿನ ಕಳೆದಂತೆ ಚುನಾವಣಾ ಕಣ ರಂಗೇರುತ್ತಿದೆ. ಇಲ್ಲಿದೆ ನೋಡಿ ಸಿದ್ದಾಪುರದ ಮತದಾರರ ಒಲವು. ಸಿರ್ಸಿಯಲ್ಲಿ ಐಟಿ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ. ಈ ದಾಳಿಯಲ್ಲಿ ಆಸ್ತಿಪಾಸ್ತಿ, ನಗದು, ಬಂಗಾರ, ಒಡವೆಗಳು ಸಿಕ್ಕಿರುವ ಬಗ್ಗೆ ಐಟಿ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ. ಐಟಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಉದ್ಯಮಿ ದೀಪಕ್ ದೊಡ್ಡೂರವರ ಉದ್ಯಮದ ಪಾರ್ಟ್ನರ್ ರವೀಶ್ ಹೆಗಡೆ, ಶಿವರಾಮ್ ಹೆಗಡೆ, ಪ್ರವೀಣ್ ಹೆಗಡೆ, ರಾಮಕೃಷ್ಣ ಹೆಗಡೆ ಕಡವೆ, ಅನಿಲ್ ಕುಮಾರ್ ಮುಷ್ಟಗಿಯವರ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿಯನ್ನು ಚುರುಕುಗೊಳಿಸಿರುವ ಐಟಿ ಅವರು ಸತತ 8 ಗಂಟೆಗಳಿಂದ ದಾಖಲೆ ಪತ್ರಗಳನ್ನು ಪರಿಶೀಲಿಸುತ್ತಿದ್ದಾರೆ. ಸತತ 9 ಗಂಟೆಗಳ ಕಾಲ ದಾಳಿ ನಡೆಸಿದರೂ ಇದುವರೆಗೂ ಯಾವುದೇ ಮಾಹಿತಿಯನ್ನು ಅಧಿಕಾರಿಗಳು ಹೊರಹಾಕುತ್ತಿಲ್ಲ. ಅಧಿಕಾರಿಗಳು ಪೊಲೀಸರ ಬಂದೋಬಸ್ತಿನಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ. ಇಷ್ಟೊಂದು ಗಂಟೆಗಳ ಕಾಲ ವಿಚಾರಣೆ ನೋಡಿದರೆ ದೊಡ್ಡ ತಿಮಿಂಗಲವೇ ಸಿಕ್ಕಿರುವ ಬಗ್ಗೆ ಸಂಶಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದ ಬಗ್ಗೆ ಗೊತ್ತಿದ್ದು ಬಿಜೆಪಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ. ಇದೇನಾ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ಪ್ರಧಾನಿಯವರ ರೀತಿ? ಮೋದಿ ಒಬ್ಬ ಒಳ್ಳೆ ನಾಟಕಗಾರ, ಇವೆಂಟ್ ಮ್ಯಾನೇಜರ್ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಪ್ರಜಾಧ್ವನಿ 2 ಸಮಾವೇಶದಲ್ಲಿ ಮಾತನಾಡಿದ ಅವರು, ಮಹಿಳೆಯರಿಗೆ ರಕ್ಷಣೆ ಕೊಡುತ್ತೇವೆಂದು ಪ್ರಧಾನಿಯವರು ಹಾಗೂ ಬಿಜೆಪಿಯವರು ಹೇಳುತ್ತಾರೆ. ಬಿಜೆಪಿ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ನ ಹಾಲಿ ಲೋಕಸಭಾ ಸದಸ್ಯ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾಡಿರುವ ಅನ್ಯಾಯ ಜಗಜ್ಜಾಹೀರವಾಗಿದೆ. ಈ ಬಗ್ಗೆ ಗೊತ್ತಿದ್ದು ಜೆಡಿಎಸ್ ಜೊತೆ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಟಿಕೆಟ್ ನೀಡಿದ್ದಾರೆ. ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿರುವವನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದೇನಾ ಹೆಣ್ಣು ಮಕ್ಕಳಿಗೆ ಕೊಡುವ ರಕ್ಷಣೆಯ ನೀತಿ ಎಂದು ಪ್ರಶ್ನಿಸಿದರು. ನಾನು ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಮನವಿ ಮಾಡತಕ್ಕಂಥದ್ದು ನಮ್ಮ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲ ಈ ಬಾರಿ ಆಶೀರ್ವಾದವನ್ನು ಮಾಡಬೇಕು. ಹಿಂದೆ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದವರನ್ನು ಗೆಲ್ಲಿಸಿದ್ದೇನೆ. ಒಮ್ಮೆ ಮಾರ್ಗರೇಟ್ ಆಳ್ವ ಅವರು ಕೂಡ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಅದಾದ್ಮೇಲೆ ನಿರಂತರವಾಗಿ ಕಾಂಗ್ರೆಸ್ ಗೆದ್ಕೊಂಡು ಬಂದಿದೆ. ಈ ಸಾರಿ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಬದಲಾವಣೆ ಮಾಡಲಿಕ್ಕೆ. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದರು. ಈ 10 ವರ್ಷಗಳಲ್ಲಿ ಕರ್ನಾಟಕಕ್ಕಾಗಲಿ ದೇಶದ ಬಡವರಿಗಾಗಲಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಬಡವರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ. ಭಾರತೀಯ ಜನತಾ ಪಕ್ಷದವರು
ಮತ್ತೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಎರಡೂ ಕಡೆ ಸರ್ಕಾರ ಇದ್ರೆ, ಒಂದೇ ಸರ್ಕಾರ ಇದ್ರೆ ಡಬಲ್ ಇಂಜಿನ್ ಸರ್ಕಾರ ಆಗ್ತದೆ. 3 ವರ್ಷ 10 ತಿಂಗಳು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಸರ್ಕಾರ ಇತ್ತು. ಈ 3 ವರ್ಷ 10 ತಿಂಗಳು ಬಿಜೆಪಿಯವರು ಬರೀ ಲೂಟಿ ಹೊಡೆದ್ರೆ ಹೊರತು ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವ್ರ ಪರವಾಗಿ ಏನೂ ಕೆಲಸ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಈ ಚುನಾವಣಾ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಹೇಳ್ತಾರೆ, ಲೂಟಿ ಹೊಡಿತಕ್ಕಂಥ ಗ್ಯಾಂಗ್ ಇದೆ ಈ ಕರ್ನಾಟಕದಲ್ಲಿ, ಕಾಂಗ್ರೆಸ್ನವರು ಲೂಟಿ ಹೊಡಿತಾರೆ ಅಂತೇಳಿ. ನಾನು ನರೇಂದ್ರ ಮೋದಿ ಅವರಿಗೆ ಹೇಳ್ತೀನಿ, ನೀವು ಈ ದೇಶದ ಪ್ರಧಾನಮಂತ್ರಿ ಕಾರವಾರ ತಾಲೂಕಿನ ಹಸ್ನೋಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪರವಾಗಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ನಾಯ್ಕ್ ಪ್ರಚಾರ ಸಭೆ ನಡೆಸಿದರು. ಸುದೀರ್ಘ ಅವಧಿಗೆ ದೇಶದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಈಗ ಮತ್ತೆ ಕಾಂಗ್ರೆಸ್ನವರು ಅಭಿವೃದ್ಧಿಯ ಮಾತುಗಳನ್ನಾಡುತ್ತಿದ್ದಾರೆ. ಕೇವಲ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿ ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ. ಇಡೀ ಜಗತ್ತು ಮೋದಿಯವರನ್ನು ಕೊಂಡಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಬೂತ್ ಪ್ರಮುಖರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಹೊಸತನದ ಉಲ್ಲಾಸ, ಪ್ರೀತಿಯ ಸ್ವಾದ, ಕಣ ಕಣದಲ್ಲಿ ರುಚಿ, ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ. 100% ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ. ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945224596 ಮತ್ತು 8217543491. ಸಚಿವ ಮಂಕಾಳ್ ವೈದ್ಯರು ನಮ್ಮ ಅಭ್ಯರ್ಥಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಬೇಕೆಂಬ ಸಂಕಲ್ಪ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲೂ ಹೇಳಿದ್ದೇವೆ, ಕುಮಟಾದಲ್ಲಿ ಆಸ್ಪತ್ರೆ ಮಾಡೇ ಮಾಡುತ್ತೇವೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಘೋಷಿಸಿದರು. ಪ್ರಜಾಧ್ವನಿ 2 ಸಮಾವೇಶದಲ್ಲಿ ಮಾತನಾಡಿದ ಅವರು, ನಿಮ್ಮ ಸಮಸ್ಯೆಗಳನ್ನು ಅರಿತಿದ್ದೇವೆ. ಬಿಜೆಪಿಗೆ ಮತ ಹಾಕಿದವರಿಗೆ ತಿಳಿಸಲೇಬೇಕು. ಗ್ಯಾರಂಟಿ ಕೊಟ್ಟು ಬದುಕನ್ನು ಕಾಂಗ್ರೆಸ್ ಹಸನಾಗಿಸಿದೆ ಎಂದ ಅವರು, ಮಾರ್ಗರೆಟ್ ಆಳ್ವಾ ನಂತರ ಮತ್ತೊಬ್ಬ ಮಹಿಳೆಯರನ್ನು ಆರಿಸಿ ಕಳಿಸುತ್ತೀರಿ ಎನ್ನುವ ನಂಬಿಕೆ ಇದೆ. ಕಾಂಗ್ರೆಸ್ ಆಚಾರ ವಿಚಾರ ಪ್ರಚಾರ ಮಾಡೋಕೆ ಬಂದಿದ್ದೇವೆ. ನೀವು ಈ ಬಾರಿ ಇತಿಹಾಸ ನಿರ್ಮಿಸುತ್ತೀರಿ ಎಂಬ ನಂಬಿಕೆ ಇದೆ ಎಂದರು. ರಾಜ್ಯದಲ್ಲಿ ಗೃಹಲಕ್ಷ್ಮಿ ವರ್ಷಕ್ಕೆ 24,000, ಮಹಾಲಕ್ಷ್ಮಿ 1,00,000 ವರ್ಷಕ್ಕೆ ತೀರ್ಮಾನ ಆಗಿದೆ. ಈ ಕಾರ್ಡನ್ನ ಮನೆಗೆ ಕಳಿಸ್ಕೊಳ್ತಾ ಇದ್ದಾರೆ. ಖರ್ಗೆ ಅವರು ರಾಹುಲ್ ಗಾಂಧಿ ಇಬ್ರು ಕೂಡ ಸೈನ್ ಮಾಡಿ ಪಕ್ಷದ ಅಧ್ಯಕ್ಷರಾಗಿ, ನಮ್ಮ ನಾಯಕರಾಗಿ ಈಗ ಸೈನ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಆರೋಗ್ಯ ವಿಚಾರದಲ್ಲಿ ನಮ್ಮ ಮಲ್ಕಾಳ್ ವೈದ್ಯರವರು ಮುಖ್ಯಮಂತ್ರಿಗಳು ನನ್ನ ಹತ್ರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಲೇಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಮುಂದಿನ ದಿನಗಳಲ್ಲಿ ಇಲ್ಲಿ ಈಗಾಗಲೇ ನಮ್ಮ ಬಜೆಟ್ ಅಲ್ಲಿ, ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ, ಈ ಕುಮಟಾದಲ್ಲಿ, ಈ ಭಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಲೇಬೇಕು ಅನ್ನೋದನ್ನ ನಿಮ್ಮ ಕೂಡನ್ನ ಈ ಸಂದರ್ಭದಲ್ಲಿ ತಮ್ಮ ಪರಿಸ್ಥಿತಿಯನ್ನು ನಮಗೆ ಒಪ್ಪಿಕೊಂಡಿದ್ದೇವೆ. ಅದಕ್ಕೋಸ್ಕರ ಈಗ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 25 ಲಕ್ಷ ರೂಪಾಯಿವರೆಗೂ ಕೂಡ ವಿಮೆ, ಫ್ರೀ ಇನ್ಶೂರೆನ್ಸ್, ಯಾರು ಕೂಡ ಬಿಲ್ ಕೊಡಂಗಿಲ್ಲ. ನೀವು ಹೆಂಗೆ ಪವರ್ ಬಿಲ್ 0 ಬಿಲ್ ಬರ್ತಾ ಇದೆಯೋ, ಎಲ್ಲ ಹಾಸ್ಪಿಟಲ್ ಕೂಡ 0 ಬಿಲ್ ಬರುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕೇಂದ್ರದಲ್ಲಿ ಸರ್ಕಾರ ಬಿಜೆಪಿ ಇತ್ತು. ಒಂದು ಕಾರ್ಯಕ್ರಮ ಹೇಳಿ, ಯಾವ್ದಾದ್ರು ಕೆರೆ ಕಟ್ಟಿದ್ದಾರಾ, ಯಾವ್ದಾದ್ರು ವಿದ್ಯುತ್ ಶಕ್ತಿ ತಯಾರು ಮಾಡುವಂತ ಘಟಕ ಮಾಡಿದ್ದಾರಾ, ಯಾವ್ದಾದ್ರು ಶಾಲೆ ಮಾಡಿದ್ದಾರಾ, ಯಾವ್ದಾದ್ರು ಒಂದು ಫ್ಯಾಕ್ಟರಿ ಮಾಡಿದ್ದಾರಾ, ವಿದ್ಯಾಸಂಸ್ಥೆ ಇದೆಯಾ, ಏನಿದೆ ಹೇಳಿ? ಯಾವ್ದು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮಾತ್ರ. ಬ್ಯಾಂಕು, ನಮ್ಮ ಬ್ಯಾಂಕ್ಗಳಿದ್ದನ್ನ ಮುಚ್ಚಿಬಿಟ್ರು. ಕೆನರಾ ಬ್ಯಾಂಕ್ ಒಂದು ಉಳ್ಕೊಂಡಿದೆ, ವಿಜಯ ಬ್ಯಾಂಕ್ ಹೊಂಟೋಯ್ತು, ಬೇರೆ ಬೇರೆ ಬ್ಯಾಂಕ್ ಎಲ್ಲ ಹೊಂಟೋದು. ನಮ್ಮ
ಕರಾವಳಿಯಲ್ಲಿ ನಮ್ಮ ಏನು ಬ್ಯಾಂಕ್ಗಳು ನಮ್ಮ ಸ್ಥಾಪನೆ ಆಯಿತು ನಮ್ಮ ಉಡುಪಿಲಿ ಮತ್ತು ಮಂಗಳೂರಲ್ಲಿ ಎಲ್ಲ ಮುಚ್ಚಿಬಿಟ್ರು. ಎಲ್ಲ ಪಾಪ ನಮ್ಮ ಲೀಡ್ಗಳೆಲ್ಲ ಬಂದವರು, ದಕ್ಷಿಣ ಕನ್ನಡ ಜಿಲ್ಲೆಗಳೆಲ್ಲ ಇಲ್ಲೆಲ್ಲ ಬಂದಿದ್ದಾರೆ, ರೈಲ್ ಬಂದಿದ್ದಾರೆ, ಕೆಳಗಡೆ ಎಲ್ಲ ಬಂದಿದ್ದಾರೆ. ಏನಾದ್ರು ಮಾಡಿ ಕರಾವಳಿಯಲ್ಲಿ ನಾವು ಇವತ್ತು ಈ ಸೌತ್ ಕೇಂದ್ರ ಸೀಟು, ನಾರ್ತ್ ಕೇಂದ್ರ ಸೀಟ್ನ ಗೆಲ್ಲಿಸಲೇಬೇಕು ಅಂತ ಅವರೆಲ್ಲ ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ತಾಯಂದಿರ, ನಿಮ್ಗೆ ನಾವು ಸಹಾಯ ಮಾಡ್ತಿರ್ತಾನೆ. ನೀವು ಬಿಜೆಪಿಗೆ ಯಾರು ಓಟ್ ಹಾಕಿದ್ರಿ, ದಳಕ್ಕೆ ಯಾರು ಓಟ್ ಹಾಕಿದ್ರಿ, ನೀವು ಹೇಳಲೇಬೇಕು, ಅವ್ರಿಗೆಲ್ಲ ತಿಳಿಸ್ಲೇಬೇಕು. ಕಾಂಗ್ರೆಸ್ ಪಕ್ಷ 2,000 ಕೊಟ್ಟಿದೆ, ಉಚಿತವಾಗಿ ಫ್ರೀ ಬಸ್ ಹೋಗ್ತಾ ಇರ್ತಾರೆ. ನಿಮ್ ಜನ ಎಲ್ಲ ಬೆಂಗಳೂರಲ್ಲಿದ್ರು, ಕೊರೋನಾ ಬಂದಾಗ 3,000 ರೂಪಾಯಿ 4,000 ರೂಪಾಯಿ ಅಂತ ಹೇಳಿದ್ರು ಬೆಂಗಳೂರಿಗೆ ಬರೋಕ್ಕೆ ಕೂಲಿ ಮಾಡೋರಿಗೆ. ನಾನು ಹೇಳಿದೆ ಫ್ರೀ ಆಗಿ ಅಂತೇಳಿ 1 ಕೋಟಿ ಚೆಕ್ ಕೊಟ್ಬಿಟ್ಟು ಎಲ್ಲರೂ ಕರ್ಸೆ. ಎಲ್ಲ ನೆನಪಿದೆ ನಿಮ್ಗೆಲ್ಲ ಕೊರೋನಾ ಸಂದರ್ಭದಲ್ಲಿ ಅಂತ ಸಂದರ್ಭ. ಎಲ್ಲ ಉಚಿತವಾಗಿ KSRTC ಬಸ್ ಅಲ್ಲಿ ಫ್ರೀಯಾಗಿ ನಡೀತಾ ಬರ್ತಾ ಇದೆ. ತಾನೇ ತಾಯಿ, 0 ಬಿಲ್ ಸಿಗ್ತಾ ಇದೆಯಾ? 0 ಬಿಲ್ಲು. ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕುಮಟಾದ ಮೀನು ಮಾರುಕಟ್ಟೆಯಲ್ಲಿ ಮೀನು ವ್ಯಾಪಾರಿಗಳ ಮತವನ್ನು ಸೆಳೆಯಲು ಖುದ್ದಾಗಿ ತಾವೇ ಮೀನು ಮುಟ್ಟಿ ಮತ ಯಾಚಿಸಿದ್ದಾರೆ. ಐಟಿ ದಾಳಿ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ. ಯಾರ ಮನೆ ಮೇಲೆ ದಾಳಿ ಆಗಿದೆಯೋ ಅವರಿಂದ ಮಾಹಿತಿ ಪಡೆದ ಮೇಲೆಯೇ ಮಾತನಾಡುತ್ತೇನೆ ಎಂದು ಮಾಜಿ ಸಚಿವ ಹಾಲಿ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಮುಂಡಗೋಡದಲ್ಲಿ ಹೇಳಿಕೆ ನೀಡಿದ್ದಾರೆ. ಯಾರ ಮೇಲೆ? ನಿಮ್ಮ ಒಂದು ಮಾತು ಹೇಳ್ತೀನಿ, ಇದ್ರ ಬಗ್ಗೆ ನಾನು ಏನೂ ಹೇಳಿ ಇಚ್ಛಿಸಿಲ್ಲ. ಯಾಕಂದ್ರೆ ನನಗೇನು ಗೊತ್ತೇ ಇಲ್ಲ ಏನಾಗಿದೆ ಏನಿಲ್ಲ. ನನಗಾಗ ಅದಕ್ಕೊಂದು ಮಾಹಿತಿ ಇಲ್ಲದೆ ನಾ ಏನಾರ ಕಮೆಂಟ್ ಮಾಡೋದು ತಪ್ಪಾಗ್ತದೆ. ಮತ್ತು IT ಅವರು ರೇಡ್ ಮಾಡ್ತಾ ಇರ್ತಾರೆ. ಮಾಡದಿದ್ರೆ ಖಂಡಿತವಾಗಿ ಯಾರು ಮಾಡಿದ್ದಾರೆ ಅವ್ರು ಸರಿಯಾದ ಕಾಗದ ಪತ್ರ ಡೆಫಿನೆಟ್ ಇರ್ಲಿಕ್ಕೆ ಸಾಧ್ಯ, ವಿಚಾರಣೆ ಮಾಡ್ತಿರ್ಬೋದು. ರಾಜಕೀಯ ಪ್ರೇರಿತ ದಾಳಿ ಅದನ್ನ ಈಗ ಹೇಳಿಕ್ಕೆ ಆಗುದಿಲ್ಲ. ಅದು ನಾನು ಯಾರ ಮನೆ ಮೇಲೆ ರೇಡ್ ಆದೆ ಅವ್ರ ಕಡೆ ಮಾತಾಡಿದೆ ಅಂತ ನಾ ಮಾತಾಡ್ತೀನಿ. ಚುನಾವಣೆ ಟೈಮಲ್ಲಿ ಈ ರೀತಿ ಆಗ್ತಿದೆ ಅಲ್ಲ ಸರ್? ಚುನಾವಣೆ ಟೈಮ್ ನೋಡಿಪ್ಪ, ಚುನಾವಣೆ ಟೈಮ್ನಲ್ಲಿ ಆಗ್ತಾ ಇದೆ, ಮತ್ತೊಂದು ಟೈಮ್ನಲ್ಲಿ ಆಗ್ತಾ ಇಲ್ಲ, ಅದು ಪ್ರಶ್ನೆ ಅಲ್ಲ. ಆ IT ದಾಳಿ ಯಾಕೆ ಮಾಡಿದ್ದಾರೆ ಅದು ತಿಳ್ಕೋಬೇಕಾದ್ರೆ ಯಾರ ಮನೆ ಮೇಲೆ IT ರೇಡ್ ಆಗಿದೆ ಅವ್ರು ನನಗೆ ಅವ್ರ ಕಡೆ ನಾನು ಮಾತಾಡಿದ್ರೆ ನನಗೆ ಗೊತ್ತಾಗುತ್ತೆ. ಆತಂಕ ನಾ ಏನಾರ ಬೇಜವಾಬ್ದಾರಿಯಲ್ಲಿ ಏನಾರ ಸ್ಟೇಟ್ಮೆಂಟ್ ಮಾಡೋದು ಸರಿ ಆಗೋದಿಲ್ಲ. ಸರಿ, ಮಾತಾಡ್ತೀವಿ. ಒಂದ್ ರಾಜಕೀಯ ಇದ್ರೆ ರಾಜಕೀಯವಾಗಿ ನಾವು ಉತ್ತರ ಕೊಡ್ತೇವೆ. ಸರ್, ಈಗ ಕಾಗೇರಿ ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ರು. ಈಗ ನಮ್ಮ ಮೇಲೆ ಅಭಿವೃದ್ಧಿ ಮಾಡಿಲ್ಲ ಅಂತಾರೆ. ಹೈಯೆಸ್ಟ್ ಉಸ್ತುವಾರಿ ಸಚಿವರಿದ್ದಾರೆ ದೇಶಪಾಂಡೆ ಅವರು, ಅವ್ರೇನ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮನ್ನು ಪ್ರಶ್ನೆ ಮಾಡೋದು. ಈಗ ಯಾರು ಒಬ್ರು BJP ಅವರು ಒಂದು ಪ್ರಶ್ನೆ ಹಾಕಿದಾರೆ ನೋಡ್ರಿ, 10-20 ಪ್ರಶ್ನೆ, ಅದು ಉತ್ತರ ಕೊಡ್ತಾ ಇದ್ದೇನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ನನ್ನಷ್ಟು ಅಭಿವೃದ್ಧಿ ಕನಸದಲ್ಲಿ ಮಾಡ್ಲಿಕ್ಕೆ ಸಾಧ್ಯನು? ವಿಶ್ವೇಶ್ವರ ಹೆಗಡೆ ಕನಸದಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಏನ್ ಮಾತಾಡ್ತಾರೆ ಅವರು? ಚುನಾವಣೆ ಬಂದ ಮಾತಾಡೋದು ಬೇಡ. ಅಭಿವೃದ್ಧಿ ಮಾಡಿರ್ಬೋದು, ಎಲ್ಲಿ ಮಾಡಿರ್ಬೋದು, ಅವನ ಕ್ಷೇತ್ರದಲ್ಲಿ 4 ಕೆಲಸ ಮಾಡಿರ್ಬೋದು. ಇಡೀ ಜಿಲ್ಲೆ ಗಮನ ಕೊಟ್ಟು ಮಾಡ್ಬೇಕಾಯ್ತಲ್ಲ. ಏನ್ ಮಾಡಿ ಹಳ್ಳಿ ಕೇಂದ್ರ ಏನ್ ಮಾಡಿದ್ದಾನೆ? ಎಲ್ಲ ಭೂಷಣದಲ್ಲಿ ಏನ್ ಮಾಡಿದ್ದಾನೆ? ಕಾರವಾರ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾನೆ? ನಾ ಇಲ್ಲಿ ಶುರು ಮಾಡಲೇನು? ನಾನು ಕಾರವಾರ ಮೆಡಿಕಲ್ ಕಾಲೇಜ್ ಆದೇನಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಆಯ್ತೇನಿಲ್ಲ. ಪ್ರವಾಸೋದ್ಯಮ ಹೆಂಗೆ ಬೆಳೀತು? ಕಾರವಾರ, ಜೋಯಿಡಾ, ದಾಂಡೇಲಿ ಪ್ರವಾಸೋದ್ಯಮ ಹೆಂಗೆ ಬೆಳೀತು? ಮುರುಡೇಶ್ವರ ಪ್ರವಾಸ ಮಂತ್ರಿ ಇದ್ದಾಗ ಎಷ್ಟು ಹಣ ಬಿಡುಗಡೆ ಮಾಡಿದೆ, ಮೂಲಭೂತ ಸೌಕರ್ಯ ಮಾಡ್ಬಿಟ್ಟಿದ್ದೆ. ಬಿಡಿ, ಪಾಪ ಕ್ಯಾಂಡಿಡೇಟ್ ಅದಾನೆ, ಹತಾಶ ಆಗಿದ್ದಾನೆ, ಏನಾದ್ರು ಮಾತಾಡ್ತಾನೆ.
ಬ್ಯಾಡ್ಮಿಂಟನ್ ಕ್ಲಬ್ ಸಾಗರದಲ್ಲಿ ನಡೆಸಿದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ದಿಗಂತ ಗಡೆಮಾಕರ್ 15ಕ್ಕಿಂತ ಕಡಿಮೆ ವಯೋಮಿತಿ ಬಾಲಕರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಥಮ ಹಾಗೂ 17ಕ್ಕಿಂತ ಕಡಿಮೆ ವಯೋಮಿತಿ ಬಾಲಕರ ಸಿಂಗಲ್ಸ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಈತ ಪ್ರಿಯಾ ಹಾಗೂ ನಾಣಿಕಟ್ಟ ಸೊಸೈಟಿ ಕಾರ್ಯದರ್ಶಿ ಸುಧಾಕರ್ ಹೆಗಡೆ ಅವರ ಪುತ್ರ. ದಿಗಂತ್ ಈತನು ಗುರುರಾಜ್ ಹೆಗಡೆ ಅವರ ಬಳಿ ತರಬೇತಿ ಪಡೆಯುತ್ತಿದ್ದಾನೆ. ಲೋಕಸಭಾ ಚುನಾವಣೆಯ ಕಣ ಸಿದ್ಧವಾಗಿದ್ದು, ಚುನಾವಣಾ ಕಣದಲ್ಲಿ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಕಾಂಗ್ರೆಸ್ನಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಇವರಿಬ್ಬರ ಹೆಸರಿನ ಮುಂದೆ ಪಕ್ಷೇತರ ಅಭ್ಯರ್ಥಿಗಳ ಹೆಸರು ಗೌಣವಾಗಿದೆ. ಸಿದ್ದಾಪುರದಲ್ಲಿ ಚಿಕ್ಕದೊಂದು ಚುನಾವಣೆಯ ಸಮೀಕ್ಷೆ ನಡೆಸಿದಾಗ ಅಲ್ಲಿ ಮತದಾರರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವರು ಗ್ಯಾರಂಟಿ ದೃಷ್ಟಿಯಿಂದ ಕಾಂಗ್ರೆಸ್, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮೋದಿಯವರ ಹೆಸರು ಮತದಾರರಿಂದ ಕೇಳಿ ಬರುತ್ತಿದೆ. ಸಿದ್ದಾಪುರದ ಮಾಜಿ ಶಾಸಕರು ಹಾಗೂ ರಾಜ್ಯ ವಿಧಾನಸಭೆಯ ಮಾಜಿ ಸ್ಪೀಕರ್ ಆಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಸಾಕಷ್ಟು ಅನುಭವ ಹಾಗೂ ಜನಪ್ರಿಯತೆ ಇರುವಂಥ ವ್ಯಕ್ತಿ. ಹಿಂದಿನ 6 ಚುನಾವಣೆಯಲ್ಲೂ ಕೂಡ ಈ ಕ್ಷೇತ್ರದ ಜನ ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ. ಈ ಸಾರಿ ಕೂಡ ಬಿಜೆಪಿಯನ್ನು ಬೆಂಬಲಿಸೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅದರ ಜೊತೆಯಲ್ಲಿ ದೇಶಕ್ಕೊಂದು ಸುಭದ್ರ ಸರ್ಕಾರವನ್ನು 2 ಸರ್ಕಾರವನ್ನು ಕೊಟ್ಟಂಥ ಮೋದಿಜಿಯವರ ಕೈ ಬಲಪಡಿಸಲಿಕ್ಕೆ ಈಗಾಗಲೇ ಜನ ಕೂಡ ತೀರ್ಮಾನ ಮಾಡಿದ್ದಾರೆ. ಮೋದಿಜಿಯವರಿಗೆ ಬೆಂಬಲಿಸಬೇಕು ಅಂತಾದರೆ ಕಾಗೇರಿಯವರು ಇದುವರೆಗೂ ಮಂತ್ರಿಯಾಗಿ ಸಭಾಪತಿಯಾಗಿ ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ. ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ. ಹಿಂದೆ ಕಾಂಗ್ರೆಸ್ ಮಾಡಿದ್ದ ಅಡಿಪಾಯಗಳನ್ನೇ ಇವರು ಮುಂದುವರಿಸ್ಕೊಂಡು ತಾನು ಮಾಡಿದ್ದು ಅಂತ ಹೇಳ್ಕೊತಾ ಇದ್ದಾರೆ. ಈಗ ಮತ್ತೆ ವಿಧಾನಸಭೆಯಲ್ಲಿ ಸೋತು MP ಚುನಾವಣೆಗೆ ನಿಂತಿದ್ದಾರೆ. ಅದು ಯಾವ ರೀತಿಯಿಂದ ಇವ್ರಿಗೆ ಮತ ಹಾಕಬೇಕು, ಇವರು ಅದಕ್ಕೆ ಅರ್ಹರೋ ಅಲ್ಲವೋ ಅಂತ ಜನವನ್ನು ಒಮ್ಮೆ ಯೋಚನೆ ಮಾಡಿ ಮತ ನೀಡಿ ಕಾಂಗ್ರೆಸ್ ಅಭಿವೃದ್ಧಿಯನ್ನು ಗಮನಿಸಿ, ಇದುವರೆಗೂ ಮಾಡಿದ ಸಾಧನೆಯನ್ನು ಗಮನಿಸಿ, ಬಡವರ ದೀನದಲಿತರ ರಕ್ಷಣೆಗಾಗಿ ಕಾಂಗ್ರೆಸ್ಸನ್ನೇ ಗೆಲ್ಲಿಸಿ ಬಿಜೆಪಿಯನ್ನು ಸೋಲಿಸಬೇಕು ಹೇಳಿ ತಮ್ಮಲ್ಲಿ. ಮಾಜಿ ಶಾಸಕರಾದಂಥ ನಮ್ಮ ಸಿದ್ದಾಪುರ ಮಾಜಿ ಶಾಸಕರಾದಂಥ ಕಾಗೇರಿಯವರು ಸಿದ್ದಾಪುರ ಕ್ಷೇತ್ರಕ್ಕೆ 3 ಸರಿ ಆಯ್ಕೆಯಾದರು. ಅದಲ್ಲದೆ ಅಂಕೋಲ ಕ್ಷೇತ್ರದಲ್ಲಿ 3 ಸರಿ, 6 ಸರಿ ಶಾಸಕರಾಗಿ ಆಯ್ಕೆಯಾದರು. 2ನೇದಾಗಿ ಸಭಾಪತಿಯಾಗಿ ಆಯ್ಕೆಯಾಗಿ ಅಧಿಕಾರವನ್ನು ವಹಿಸಿದ್ರು. ಅವರು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇನೂ ಕಾಣಿಸ್ತಾ ಇಲ್ಲ. ಅವರು ಇದರಲ್ಲಿ ಜನರಿಗೆ ಯಾವ ಅನುಕೂಲನೂ ಆಗಿಲ್ಲ, ನೆಮ್ಮದಿನೂ ಇಲ್ಲಾಗಿತ್ತು. ಇನ್ನೂ ಅಂಥವ್ರನ್ನು ಆರಿಸೋದ್ರಿಂದ ಪ್ರಯೋಜನ ಇಲ್ಲ ಅಂತೇಳಿ ನಮಗೀಗ ಅನಿಸ್ತಾ ಇದೆ. ಈಗ ಅದಕ್ಕೆ ಸರಿಯಾದ ಅಭ್ಯರ್ಥಿಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದವರು ಅಂಜಲಿ ನಿಂಬಾಳ್ಕರ್ ಒಂದು ಕ್ಯಾಂಡಿಡೇಟ್ ನಮ್ಮ ಪಕ್ಷದಿಂದ ಹಾಕಿದ್ದಾರೆ. ಅವರಿಗೆ ನಮ್ಮೆಲ್ಲ ಲೋಕಸಭಾ ಚುನಾವಣೆ ನಡೀತಾ ಇದೆಯಲ್ಲ, ನಿಮ್ಮ ಅಭಿಪ್ರಾಯದಲ್ಲಿ ಯಾರಿಗೆ ನೀವು ವೋಟ್ ಹಾಕ್ಬೇಕಂತ ಇದ್ದೀರಿ? ನೋಡಿ, ಆ್ಯಕ್ಚುಲಿ ಇವಾಗ ನಾವು BJP ದೂರಲ್ಲ, ಕಾಂಗ್ರೆಸ್ ದೂರಲ್ಲ. ಯಾರೇ ಬರಲಿ, ಯಾವ ಹಳ್ಳಿಗಳಿಗೆ ರೋಡ್ ಇಲ್ಲ ತಾನೇ, ರೋಡಾಗಿ ಫಸ್ಟ್ ಆಫ್ ಆಲ್ ಸಹರಿಸೋ ಟೆಂಪಲಲ್ಲಿ ಸಭಾಭವನ ಅರ್ಧಂಬರ್ಧಾಗಿದೆ. ನನಗೆ ಅಲ್ಲಿ 1 ಕೋಟಿ ದುಡ್ಡು ಬೇಕು. ಅಲ್ಲೇನು ಹೊರಗಡೆ ಯಾವ ಥರ ಊಟ ಮಾಡ್ತಾ ಇರ್ತಾನೆ ಆ ಥರ ಊಟ ಬೇಕಂತ ನಾನು ಕಾಗೇರಿ ಸಾಬ್ರಿಕೆಲ್ಲ ಹೇಳಿದ್ದೀನಿ, ಭೀಮಣ್ಣ ನಾಯಕರ ಹೇಳಿದ್ದೀನಿ. ಓಕೆನಾ? ಊಟ ಆಗಬೇಕು, ಕೆರೆ ಇದೆಯಲ್ಲ ಅಭಿವೃದ್ಧಿ ಆಗಬೇಕು, ಸುತ್ತ ಲೈಟಿಂಗ್ಸ್ ಬೇಕು. ಅದನ್ನು ಯಾರು ಮಾಡ್ತಾ ಅಂತ ಆಶ್ವಾಸನೆ ಕೊಡ್ತಾವ್ರು ಅವ್ರಿಗೆ ನಾನು ಓಟ್ ಹಾಕ್ತೀನಿ, ಓಟು ಹಾಕಿಸ್ತೀನಿ. ನನಗೆ ಅವ್ರು ದುಡ್ಡು ಕೊಡೋದು ಬೇಡ. ಈ ಕಾಗೇರಿ ನಿಂತಿದ್ದಾರಲ್ಲ ಈಗ, ಸರಿ ಕಾಗೇರಿ ಸಾಬ್ರ ನಾನು ಮಾತಾಡಲ್ಲ, ಅವ್ರು ಒಳ್ಳೆ ಜನ ಇಲ್ಲ ಅಂತಲ್ಲ, ಈ ಭೀಮಣ್ಣ ಕೆಟ್ಟ ಹೇಳಲ್ಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.